ನಮಸ್ಕಾರ ಎಲ್ಲರಿಗೂ. ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಸಾಬಕ್ಕಿಯ ವಡ ಮಾಡ್ತಾ ಇದ್ದೇನೆ. ಇದು ಉಪವಾಸದ ಟೈಮಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಾಡಲಿಕ್ಕೂ ಈಸಿ ಉಂಟು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಸಾಬಕ್ಕಿಯ ವಡ ಮಾಡಲಿಕ್ಕೆ ನಾನಿಲ್ಲಿ ಹಿಂದಿನ ದಿವಸವೇ ಸಾಬಕ್ಕಿನ ನೆನೆ ಹಾಕಿಟ್ಟಿದ್ದೆ. ಅದನ್ನು ತೊಳೆದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಡಬೇಕು. ನೋಡಿ, ಚೆನ್ನಾಗಿ ನೆನೆದಿದೆ. ನೋಡಿ, ಹೀಗೆ ಆಗಬೇಕು. ಈಗ ನಾನಿಲ್ಲಿ 3 ಬೇಯಿಸಿದ ಆಲೂಗಡ್ಡೆ ತಗೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆದು ಹೀಗೆ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಈಗ ನೆನೆಸಿಟ್ಟ ಸಾಬಕ್ಕಿನ ಹಾಕ್ತಾ ಇದ್ದೇನೆ. ಅರ್ಧ ಕಪ್ನಷ್ಟು ಹುರಿದು ಪುಡಿ ಮಾಡಿದ ಶೇಂಗಾ ಬೀಜ ಹಾಕ್ತಾ ಇದ್ದೇನೆ. ಸ್ವಲ್ಪ ಶುಂಠಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸ, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದನ್ನು ಹೀಗೆ ಉಂಡೆ ಮಾಡಿ ಹೀಗೆ ಕೈಯಲ್ಲಿ ಇಟ್ಟು ಹೀಗೆ ಫ್ಲ್ಯಾಟ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹೀಗೆ ಎಲ್ಲ ವಡೆನ ರೆಡಿ ಮಾಡಿ ಇಟ್ಕೊಳ್ಳುವ. ಎಲ್ಲ ರೆಡಿ ಆಯಿತು. ಈಗ ಅದನ್ನು ಫ್ರೈ ಮಾಡುವ. ನಾನಿಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಎಲ್ಲ ವಡೆನ ಹೀಗೆ ಇಟ್ಟು ಕಾಯಿಸುವ. ಮೀಡಿಯಂ ಫ್ಲೇಮಲ್ಲಿ 3 ನಿಮಿಷ ಕಾಯಿಸಿ ಇದನ್ನು ಈಗ ಫ್ಲಿಪ್ ಮಾಡುವ. ಈಗ ಇದು 2 ಸೈಡಲ್ಲಿ ಕಾಯ್ದಿದೆ. ಇದನ್ನು ತೆಗಿತಾ ಇದ್ದೇನೆ. ಹೀಗೆ ಫ್ರೈ ಮಾಡೋದ್ರಿಂದ ವಡ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ. ನೋಡಿ, ಕ್ರಿಸ್ಪಿಯಾಗಿರುತ್ತೆ. ಈಗ ಎಲ್ಲ ವಡೆನ ಫ್ರೈ ಮಾಡಿ ಇಟ್ಕೊಳ್ಳುವ. ಕ್ರಿಸ್ಪಿ ಟೇಸ್ಟಿ ಸಾಬಕ್ಕಿಯ ವಡೆ ರೆಡಿಯಾಗಿದೆ. ಇದನ್ನು ಬೆಳಗಿನ ಚಹಾದೊಟ್ಟಿಗೆ ಕೂಡ ತಿನ್ನಬಹುದು. ಬೆಳಗಿನ ಹೊತ್ತಿಗೆ ಬೇಗ ಮಾಡುವಂಥ ಒಂದು ತಿಂಡಿ. ನೀವು ಟ್ರೈ ಮಾಡಿ ಮತ್ತು ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.